ಬೆಂಗಳೂರು ಬಾಯ್ಸು ಯಾರನ್ನೋ ಒಬ್ಬನು ಮುಗಿಸಿದ್ರು. ಏನು ಗೊತ್ತಾ, ಬೆಂಗಳೂರು ಬಾಯ್ಸು ಮುಗಿಸೋದಷ್ಟೇ ಅವ್ರ ಕೆಲಸ, ಬೆಳೆಸೋದಲ್ಲ. ಯಾಕಂದರೆ ಶ್ಯಾಮ್ ಜೊತೆಯಲ್ಲಿ GH ನಾಗರಾಜನ್ ಜೊತೆಯಲ್ಲಿ 5 ವರ್ಷ ಬಂಡವಾಳ ಹಾಕ್ಸಿದ್ರು. ಯಾಕೆ ಅವ್ರು ಬಿ ಫಾರಮ್ ಕೊಡಿಸ್ಲಿಲ್ಲ? ನೀವು ಯಾಕೆ ಕೊಡಿಸ್ಲಿಲ್ಲಪ್ಪ? ಪ್ಯಾಕೇಜಾ? ನೀವು ಪ್ಯಾಕೇಜ್ ನಿಮ್ಗೆ ಕೊಟ್ಬಿಟ್ರೆ ನೀವು ಬಿ ಫಾರಮ್ ಕೊಡಿಸ್ತೀರಾ? ಪ್ಯಾಕೇಜು ಮಾತಾಡಿದ್ರು ಇವರು, ಪ್ಯಾಕೇಜ್ ಏನು ಮಾತಾಡಿಲ್ಲ ಅಂದ್ಬಿಟ್ಟಲ್ಲ. ಇವ್ರಿಗೆ ಹೆಂಗೆ ಬೇಕೋ ಅನುಕೂಲ ಮಾಡಿದ್ರು. ಇವ್ರ ಹತ್ರ ಕಳಿಸ್ಕೊಟ್ಟಿದ್ದೆ ನಾವು ಪ್ರದೀಪ್ ಈಶ್ವರ್ನ. ಮಾಡಿ ನಿಮ್ಮ ಹತ್ರ ಬಂದು ಏನಾದರೂ ಭಿಕ್ಷೆ ಕೇಳ್ಕೊಂಡಿದ್ನ, ನಾನು ಕೊಡಿಸಪ್ಪ ಅಂತ. ಆತ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ನೆಮ್ಮದಿಯಾಗಿ ಎಲ್ಲೋ ಇದ್ದರು. ನೀವೇ ತಾನೇ ಕರ್ಕೊಂಬಂದಿದ್ದು. ನೀವು ಕರ್ಕೊಂಬಂದ್ರಿ, ಪಕ್ಷದಲ್ಲಿ ನಿಷ್ಠಾವಂತರು ಯಾರ್ಯಾರು ಇರ್ತಾರೋ ಅವ್ರಿಗೂ ಮೋಸ ಮಾಡಿದ್ರಿ, ಮಾಡ್ತಾರೆ ಅಂತ. ಬಟ್ ನಾಳೆ ದಿವಸ ನನಗೂ ನೀವು ಹಿಂಗೆ ಮಾಡ್ತೀರ, ನಿಮ್ಮ ಕೈ ಬಿಟ್ಟಿರ್ಬೋದು. ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ. ಅಕ್ರಮ ಆಸ್ತಿಗಳು ನೀವು ಆಸ್ತಿ ನೀವೇ ಮಾಡ್ಕೊಬೇಕು ಅಂದರೆ ಎಲ್ಲಾಗುತ್ತೆ ಹೇಳಿ? ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಪೋಸ್ಟ್ಗಳು ಕೊಟ್ಟು ನಿಮ್ಗೆ ಅಧಿಕಾರ ಕೊಟ್ಟರೆ ನೀವು ಅಲ್ಲಿಗೆ ಯಲವಳ್ಳಿ ರಮೇಶಣ್ಣ ಯಾವ ಪಕ್ಷದವರು? BJP ಅವರ? ಅಲ್ಲಿಗೆ ಅವ್ರ ಪರವಾಗಿ ಏನಾದರೂ ಕ್ಯಾನ್ವಾಸ್ಗೆ ಬಂದಿದ್ದೀರಾ? ಪ್ರದೀಪ್ ಈಶ್ವರ್ ಅವರು ಹೇಳಿ, ಎಲ್ಲಾದರೂ ಬಂದಿದ್ದಾರಾ? ನೀವು ಕಾಂಗ್ರೆಸ್ಸೇ, ಅವರು ಕಾಂಗ್ರೆಸ್, ಯಾರೋ ಒಬ್ರು ಗೆದ್ಕೊಳ್ಳಿ ಬಿಡು ಅಂತ ಬಿಟ್ಬಿಟ್ರು. ಎಲ್ಲಿ ಕರ್ಕೊಂಬಂದರು? ಎರಡೂ ಪಕ್ಷದಲ್ಲಿ ತಮ್ಮನಿಗೂ ನೋಡ್ರಿ, ತಮ್ಮ ಏನು ಬಂದು ಶಾಸಕರಲ್ಲ, ತಮ್ಮನೂ ಕಾರ್ಯಕರ್ತನೇ. ತಮ್ಮ ಆದ್ರೇನು, ಯಾರಾದ್ರೇನು, ತಮ್ಮನಿಗೇನು ಬೇರೆ ಏನು ಇರೋದಿಲ್ಲ. ಯಾರೇ ಆದರೂ ಪಕ್ಷದ ಕಾರ್ಯಕರ್ತರೆ. ಶಾಸಕರು ಬಿಟ್ಟ ಆದಮೇಲೆ ಎಲ್ಲರೂ ಕಾರ್ಯಕರ್ತರೆ. ತಮ್ಮ ಮಾಡಿದ್ರೆ ತಮ್ಮ ಏನು ಶಾಸಕರ ಸೈನ್ ಹಾಕೋಕ್ಕಾಗುತ್ತಾ? ಪಾಸ್ ಆಗ್ತದ? ತಮ್ಮ ಏನಾದರೂ ಮಾಡಿದ್ರೆ ನೆನ್ನೆ ತಮ್ಮನ ಮೇಲೆ ಅಪವಾದನೆ ಮಾಡ್ತೀರಾ? ಎಲ್ಲಾದರೂ ಒಂದು ಪ್ರೂಫ್ ಇದ್ದರೆ ತೋರಿಸಿ, ಒಂದೇ ಒಂದು ಪ್ರೂಫ್ ತೋರಿಸಿ, ಆಮೇಲೆ ನಾವು ಮಾತಾಡ್ತೀವಿ. ಬಾಯಿಗೆ ಬಂದು ಬೇಕಾದರೂ ಮಾತಾಡ್ಬೋದಣ್ಣ, ದಾಖಲೆ ಕೊಡೋಣ, ಡಾಕ್ಯುಮೆಂಟ್ಸ್ ಕೊಡೋಣ. ಇವಾಗ ನಮಗೆ ಇಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರು ಭರಣಿ ಅವರು. ಅವ್ರೂರಿಗೆ 12 ಲಕ್ಷ ರೂಪಾಯಿ, 12 ಕೋಟಿ ರೂಪಾಯಿ ಕೆಲಸ. ಫಸ್ಟ್ ನಿಮಗೆಲ್ಲ ಗೊತ್ತು, ಗುದ್ಲಿ ಪೂಜೆ ಮಾಡಿದ್ರು ಇಲ್ವಡ? ಕರೆಕ್ಟಾಗಿ ಹೇಳಿ, ಮಾಡಿದ್ರು ಇಲ್ವಾ? ಶಾಸಕರ ನಿಧಿ ಅಲ್ಲ, ನಾನು ಆಗಲೇ ಹೇಳ್ತಾ ಇದ್ದೀನಲ್ವಾ. ಸರ್ಕಾರ ಬಂದ ಮೇಲೆ ಯಾರು ನಿಧಿ ಆಗ್ತದೆ? ನಾನು ಇವಾಗ ಇರ್ತೀನಿ, ಇವಾಗ ಶಾಸಕರಾಗಿರ್ತೀನಿ, ಹೊರಟೋಗ್ತೀನಿ. ನಾಳೆ ದಿವಸ ಯಾರೋ ಒಬ್ಬರು ಬರ್ತಾರೆ, ಅವ್ರದ್ದೇ ನಿಧಿ ಬರೋದು. ಶಾಸಕ ನಿಧಿ ಅಂದರೆ ಅವ್ರ ಮನೆಯಿಂದ ತೊಗೊಂಬಂದು ಹಾಕಲ್ಲ. ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರ ಮನೆಯಿಂದ ತೊಗೊಂಬಂದು ಹಾಕಿರಲ್ಲ. ಈಗ ಸಿದ್ದರಾಮಯ್ಯ ಬಂದರು, ಅವ್ರ ಮನೆಯಿಂದ ಅವ್ರು ಹೋದ್ಮೇಲೆ ಯಾರು ಬರ್ತಾರೋ ಅವ್ರದ್ದೇ ಸರ್ಕಾರ. ಬಾಯಿ ಚಪ್ಪಲಿಕ್ಕೆ ನಮ್ಗೆ ಇಷ್ಟ ಬಂದಂಗೆ ನಾವೇ ಗಳಿಸಿದ್ದು. ಏನು ನೀವೇ ಗಳಿಸಿರೋದು? ಅಲ್ಲಿಗೆ 85,000 ಜನ ಓಟು ನೀವೇ ಹಾಕಿದ್ದೀರಾ, ಬೇರೆ ಇನ್ಯಾರು ಕಾರ್ಯಕರ್ತರು ಹಾಕಿಲ್ವಾ? ಒಂದು ಕ್ವಶನ್ ಮಾತ್ರ ಇಟ್ಕೊಳ್ಳಿ ಮೈಂಡಲ್ಲಿ. ಯಾರು ನಾನೇ ನನ್ನಿಂದಲೇ ಅನ್ನೋರು ಎಷ್ಟೋ ಜನ ಮಣ್ಣಾಗಿ ಹೋಗೋರೆ. ಮುಗಿಸ್ಬಿಟ್ಟಿದ್ದೀವಿ ಕೆಲವ್ರನ್ನ, ನಿಮಗೂ ಗೊತ್ತಿಲ್ಲ, ಅದು ನಿಮಗೂ ಗೊತ್ತು. ಮಾತು ಮೌನವಾಗಿ ಮಾತಾಡಬೇಕು, ಇಷ್ಟ ಬಂದಂಗೆಲ್ಲ ಮಾತಾಡಬಾರ್ದು. ರಾಜಕಾರಣ ಯಾರಪ್ಪನ ಸತ್ತಲ್ಲ. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಎಲ್ಲರನ್ನೂ ಹಿಡ್ಕೊಂಡು ಹೋದರೆ ಮಾತ್ರ ರಾಜಕಾರಣ ಮಾಡೋಕ್ಕಾಗೋದು. ನೀವು ನಿಮ್ಮಷ್ಟಕ್ಕೆ ನೀವೇ ರಾಜಕೀಯ ಮಾಡ್ತೀರಾ. ಎಲ್ಲಿ ಗೊತ್ತಾ? ಫ್ಲೆಕ್ಸ್ಗಳ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ಹಾಕಲೇಬಾರ್ದು, ಬೇಕಾಗಿ ಫ್ಲೆಕ್ಸ್ ಹಾಕ್ತೀರಾ. ಯಾರ್ದು? ಬರೀ MC ಇರೋದು ಮಾತ್ರ. ಯಾಕೆ ಹಂಗೆ ಮಾಡೋದು? ನಿಮ್ಗೆ ಮಾತ್ರ ಅವ್ರು MC ಮಾತ್ರನೇ ಸಚಿವರಾ? ಶಾಸಕರು ಯಾರೂ ಇಲ್ವಾ ಇಲ್ಲಿ?